ಮಡೆನೂರು ಮನು ಕೇಸ್ನಲ್ಲಿ ಖಾಕಿ ತನಿಖೆ ತೀವ್ರಗೊಂಡಿದೆ. ಕಾಮಿಡಿ ಕಿಲಾಡಿಗಳು ಮೊಬೈಲ್ ಅಂದ್ರೆ ಕಾಮಿಡಿ ಕಿಲಾಡಿ ಮಡೆನೂರು ಮನು ಮೊಬೈಲ್ ನಲ್ಲಿದೆಯಾ ಮತ್ತಷ್ಟು ಸೀಕ್ರೆಟ್ ಅನ್ನೋ ಪ್ರಶ್ನೆ ಇದೆ. ಮನು ಆತನ ಮೊಬೈಲ್ ನಲ್ಲಿದೆಯಾ ಮತ್ತಷ್ಟು ಸೀಕ್ರೆಟ್ ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಮಡೆನೂರು ಮನು ಮೊಬೈಲ್ ನ ಪೊಲೀಸರು ಸದ್ಯ ಸೀಸ್ ಮಾಡಿದ್ದಾರೆ. ವಿಡಿಯೋ ಅಲ್ಲದೆ ವಾಟ್ಸ್ಆಪ್ ಚಾಟಿಂಗ್ ಹಿಸ್ಟ್ರಿಯನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಟನ ಮೊಬೈಲ್ ಇವತ್ತು FSL ಗೆ ಕಳಿಸ್ತಾರೆ ಪೊಲೀಸರು. ಇವತ್ತು ಸಂತ್ರಸ್ತೆಗೆ ಪೊಲೀಸರಿಂದ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಹೇಳಿಕೆಗೆ ದಾಖಲೆಯನ್ನ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಆಕೆಗೆ ಸಂತ್ರಸ್ತೆ ದೂರುದಾರ ಏನಿದ್ದಾರೆ ಆಕೆಗೆ ಕಳಿಸಲಾಗುತ್ತೆ. ಕೋರ್ಟ್ಗೆ ಇವತ್ತು ಮಡೆನೂರು ಮನು ಅವ್ರನ್ನ ಹಾಜರುಪಡಿಸುವ ಸಾಧ್ಯತೆ ಕೂಡ ಇದ್ದು ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಬೆಳಗ್ಗೆ 10 ಗಂಟೆ ಬಳಿಕ 6ನೇ ACM ಇದೀಗ ACJM ಕೋರ್ಟ್ಗೆ ಹಾಜರುಪಡಿಸ್ತಾರೆ. ರೇಪ್ ಕೇಸ್ ಆಗಿರೋದ್ರಿಂದ ಖಾಕಿ ಕಸ್ಟಡಿಗೆ ಪಡೆಯೋಕೆ ಸಿದ್ಧತೆಗಳನ್ನು ಕೂಡ ಒಂದು ಮಾಡ್ಕೊಳ್ತಾ ಇದೆ. ಈ ಬೆನ್ನಲ್ಲೇ ಮೊಬೈಲ್ ಬಹಳ ಪ್ರಮುಖ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಳ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ ಅಂತ ಬಂದಾಗ ಅವರಿಬ್ಬರ ನಡುವೆ ಆಗಿರುವಂತಹ ಚಾಟ್ಸ್, ವಾಯ್ಸ್ ಮೆಸೇಜ್ ಅಂಡ್ ಕಾಲ್ ಲಿಸ್ಟ್ ಇವೆಲ್ಲವೂ ಕೂಡ ಡಿಲೀಟ್ ಆಗಿದ್ರು ಅದನ್ನ ರಿಟ್ರೀವ್ ಮಾಡ್ಕೊಳ್ಳೋಕೆ FSL ಕಳಿಸ್ಲೇಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು FSL ಗೆ ಅವರ ಒಂದು ಮೊಬೈಲ್ ಅನ್ನ ಕಳಿಸ್ತಾರೆ. ಮತ್ತೊಂದು ಕಡೆ ಆಕೆ ನೆನ್ನೆ ಬಲವಂತವಾಗಿ ತಾಳಿ ಕಟ್ಟಿದ್ರು, ಶಿವಮೊಗ್ಗದಲ್ಲಿ ಅತ್ಯಾಚಾರ ಮಾಡಿದ್ರು, ಇಲ್ಲಿ ತನಕ ನನಗೆ ಅಂದ್ರೆ ಈಗ ಕೆಲವೊಂದು ವಂಚನೆ ಮಾಡಿದ್ದಾರೆ, ಇವೆಲ್ಲ ಹೇಳಿದ್ರಲ್ಲ, ಹಣವನ್ನ ಇಸ್ಕೊಂಡಿದ್ದಾರೆ ಸಿನಿಮಾದ ಸಲುವಾಗಿ ಅಂತ, ಇದೆಲ್ಲದಕ್ಕೂ ಸಾಕ್ಷಿ ಕೇಳ್ತಾರೆ. ಹಾಗಾಗಿ ಆಕೆಗೂ ಕೂಡ ನೋಟಿಸ್ ಇಶ್ಯೂ ಆಗಿದೆ. ಸಂತ್ರಸ್ತ ನಟಿ ಮಡೆನೂರು ಮನು ಮತ್ತು ಸಂತ್ರಸ್ತ ನಟಿ ಇಬ್ಬರು ಕೂಡ ಕಾಮಿಡಿ ಕಿಲಾಡಿಗಳು ಅನ್ನುವ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗೋ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತಾರೆ. ಸ್ನೇಹ ಪ್ರೀತಿ ಆಗುತ್ತೆ. ಪ್ರೀತಿಯ ನಂತರ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿರೋಕೆ ಇಬ್ರು ಕೂಡ ಒಪ್ಕೊಂಡು ಈಗ ಇಲ್ಲಿ ತನಕ ಬಂದು ನಿಂತಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಅಜಯ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಜಯ್. ಇವತ್ತು ಈ ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಜಯ್? ಮಡೆನೂರು ಮನು ಬಂಧನ ಬೆನ್ನಲ್ಲೇ ಇದೀಗ ಸಂತ್ರಸ್ತೆಗೆ ನೋಟಿಸ್ ಕೊಡೋದಕ್ಕೆ ಕೂಡ ಪೊಲೀಸರು ತಯಾರಿನ ಮಾಡಿದ್ರೆ. ಯಾವಾಗ ಆತನನ್ನ ನಿನ್ನೆ ಒಂದು ಶಾಂತಿಗ್ರಾಮ ಆಶ್ರಮ ಬಳಿಯಿಂದ ಅದನ್ನ ಅರೆಸ್ಟ್ ಮಾಡಿದಂತ ಅನ್ನಪೂರ್ಣೇಶ್ವರಿ ಪೊಲೀಸರು ನೇರವಾಗಿ ನಿನ್ನೆ ಸಂಜೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ಗೆ ಕರೆತಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಕೆಲವೊಂದಷ್ಟು ಪ್ರೊಸೀಜರ್ ಇದೆ, ಹೀಗಾಗಿ ಆತನನ್ನ ವಶಕ್ಕೆ ಪಡೆದಂತ ಪೊಲೀಸರು ಎನ್ಕ್ವೈರಿನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಕೆಲವೊಂದಷ್ಟು ಆಕೆಯಿಂದ ಮಾಹಿತಿನ ಪಡ್ಕೋಬೇಕಾಗುತ್ತೆ. ಹೀಗಾಗಿ ಆಕೆಯನ್ನ ನೋಟಿಸ್ ಕೊಟ್ಟು ಆಕೆಯನ್ನು ಕೂಡ ಸ್ಟೇಷನ್ಗೆ ಕರೆತಂದು ಕೆಲವೊಂದಷ್ಟು ದಾಖಲಾತಿಗಳು, ಯಾಕಂದ್ರೆ ಆರೋಪ ಮಾಡಿರುವಂತ ಕೆಲವೊಂದಷ್ಟು ಅಂಶಗಳೇನಿದೆ ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನ ಕೊಡ್ಬೇಕಾಗುತ್ತೆ. ಹೀಗಾಗಿ ಆಕೆಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದ್ರ ಜೊತೆಗೆ ನಿನ್ನೆ ಅರೆಸ್ಟ್ ಮಾಡಿರುವಂತ ಪೊಲೀಸರು ಪ್ರೊಸೀಜರ್ ಅನ್ನ ಮುಗಿಸಿದ್ದಾರೆ, ಅರೆಸ್ಟ್ ಪ್ರೊಸೀಜರ್ ನ. ಹೀಗಾಗಿ ಇವತ್ತು 10 ಗಂಟೆಯ ನಂತರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಂತರ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರನ್ನ ಪಡಿಸುವಂತ ಮುಂಚಿತವಾಗಿ ಆತನನ್ನ ನೇರವಾಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ಬೇಕಾಗುತ್ತೆ. ವೈದ್ಯ ಪರೀಕ್ಷೆ ಮುಗಿದ ನಂತರ ಅದನ್ನ ACMಗೆ ನ್ಯಾಯಾಧೀಶರಿಗೆ ಹಾಜರುಪಡಿಸಿ ಅಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಪೊಲೀಸರು ಈಗಾಗಲೇ ಸಿದ್ಧತೆನ ಮಾಡ್ಕೊಂತಾ ಇದ್ದಾರೆ. ಅಂದ್ರೆ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಸಾಕಷ್ಟು ಈ ಒಂದು ಪ್ರಕರಣವನ್ನ ಪೊಲೀಸರು ಪರಿಗಣನೆ ಮಾಡಿದ್ದಾರೆ. ಒಂದು ಈ ರೀತಿಯಾದಂತ ಅತ್ಯಾಚಾರ ಮಾಡಿರುವಂತ ಆರೋಪಿಯ ವಿರುದ್ಧವಾಗಿ ಕೆಲವೊಂದಷ್ಟು ಮೊಬೈಲ್ ವಿಜುವಲ್ಸ್ ಗಳಾಗಿರ್ಬೋದು, ವಾಟ್ಸ್ಆಪ್ ಚಾಟ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ದಾಖಲೆ ಇದೆ ಅಂತೇಳಿ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಆ ಒಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ಬೇಕಾಗುತ್ತೆ. ಹೀಗಾಗಿ ಪ್ರೊಸೀಜರ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಅಂದ್ರೆ ಅತ್ಯಾಚಾರ ಎಲ್ಲಿ ನಡೆದಿದೆ, ಯಾಕಂದ್ರೆ ನಾಗರಬಾವಿಯಲ್ಲಿರುವಂತ ಸೆಕೆಂಡ್ ಸ್ಟೇಜ್ ಅಲ್ಲಿ ಸಂತ್ರಸ್ತೆ ಇರೋದ್ರಿಂದ ಆ ಮನೆಗೂ ಕೂಡ ಆರೋಪಿಯನ್ನ ಕರೆದೊಯ್ದು ಅಲ್ಲಿ ಸ್ಥಳ ಮಾಜರನ್ನ ಮಾಡ್ಬೇಕಾಗುತ್ತೆ. ಸಾಕಷ್ಟು ಒಂದು ಎವಿಡೆನ್ಸ್ ನ ಕಲೆ ಹಾಕ್ಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಇವತ್ತು 14 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಕೇಳುವಂತ ಮನವಿಗೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಆತನನ್ನ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ಪಡೆದಂತ ಪೊಲೀಸರು ನೇರವಾಗಿ ಆತನನ್ನ ಎಲ್ಲಾ ಕಡೆನೂ ಕರೆದೊಯ್ದು ಎಲ್ಲೆಲ್ಲಿ ಅತ್ಯಾಚಾರನ ಎಸಗಿದ್ದ, ಜೊತೆಗೆ ಯಾವಾಗ ಏನಾದ್ರೂ ಮನೆಯ ಬಳಿ ಇರುವಂತ CCTV ಆತ ಬಂದಂತ ಸಂದರ್ಭದಲ್ಲಿ ಹೋಗುವಂತ ಸಂದರ್ಭದಲ್ಲಿ CCTV ವಿಷಯಗಳ ಆಗಿರ್ಬೋದು, ಜೊತೆಗೆ ಮೊಬೈಲ್ ನಲ್ಲಿ ಸಿಗುವಂತ ಏನೆಲ್ಲ ದಾಖಲೆಗಳಿದೆ
ಅವನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡ್ಬೇಕಾಗುತ್ತೆ, ಸ್ಥಳ ಮಾಜರನ್ನ ಮಾಡ್ಬೇಕಾಗುತ್ತೆ. ಹೀಗಾಗಿ ಪೊಲೀಸ್ನವರು ಮತ್ತೊಂದು ಕಡೆ ಆತನ ಮೊಬೈಲ್ ಅನ್ನು ಕೂಡ ಈಗಾಗಲೇ FSL ಗೆ ಕೂಡ ಕಳಿಸಿರುವಂತದ್ದು, ಕೆಲವೊಂದಷ್ಟು ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರೊಸೀಜರ್ ನಡೆಯುತ್ತೆ. ನಂತರ ಇವತ್ತು ಹಾಜರುಪಡಿಸಿದ ನಂತರ ನ್ಯಾಯಾಲಯಕ್ಕೆ ಕಸ್ಟಡಿಗೆ ಪಡೆದು ಮತ್ತಷ್ಟು ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು, ಯಾವೆಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್.